ಇಷ್ಟೊತ್ತಾದರೂ ದೊಡ್ಡಪ್ಪ ಎದ್ದಿಲ್ವಲ್ಲ? ದೊಡ್ಡಪ್ಪ ದೊಡ್ಡಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ರಾವಣಿ. ಏಳು ಗಂಟೆ ಆಗೋಯ್ತಾ? 7 o'clock ಆಗಿ 2 hours ಆಯಿತು. ಇವಾಗ 9 o'clock ಗೊತ್ತಾ? 7 ಗಂಟೆಗೆ ಆ ಪವಿತ್ರ ಎಬ್ಸೋಡು, ಇವತ್ತೇ ಯಾಕೆ ಎಬ್ಸಿಲ್ಲ? ನಾನು ಹಾಗೆ ಅನ್ಕೊಂಡಿದ್ದೆ, ನೀವು ಆಲ್ರೆಡಿ ಎದ್ದು ಫ್ರೆಶನ್ ಅಪ್ ಆಗಿ ತಿಂಡಿ ತಿಂದಿರ್ತೀರಾ ಅಂತ. ಆದರೆ ಪವಿತ್ರ ಯಾಕೆ ಎದ್ದೇಳಿಸಿಲ್ಲ? ಎಲ್ಲೋದ್ಲವಳು? ಗೊತ್ತಿಲ್ಲ. ಗೊತ್ತಿಲ್ವಾ? ಪವಿತ್ರ 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 ಶ್ರಾವಣಿ, ಪವಿತ್ರ ಸಿಕ್ಕಿದ್ಲ? ಇಲ್ಲ ದೊಡ್ಡಪ್ಪ, ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಕೊನೆದಾಗ ಯಾವಾಗ ನೋಡಿದ್ದು ದೊಡ್ಡಪ್ಪ? ಅವಳು ರಾತ್ರಿ ಮಾತ್ರೆ ಕೊಟ್ಟು ಮಲಗಿಸಿದ್ಲು, ಆಮೇಲೆ ನಾನು ನೋಡಲೇ ಇಲ್ಲ. ಹೌದಾ? ಫೋನ್ ಮಾಡ್ತೀನಿ ರೀ. ದೊಡ್ಡಪ್ಪ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವಳ ಬ್ಯಾಗ್ ಇಲ್ಲೇ ಇತ್ತಲ್ವಾ? ಎಲ್ಲೋದ್ಲು ದೊಡ್ಡಪ್ಪ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಸುನೀತಾ, ಒಂದು ಕ್ಷಣ ಅಂತ ಕನಸು ಬಿದ್ದುಬಿಡ್ತು ಸಮಿತಾ. ನನ್ನ ಮೈಯಲ್ಲಿ ನಡ್ಕ ಬಂತು ಗೊತ್ತಾ? ಈ ಥರ ಅರ್ಥ ಇಲ್ದಿರೋ ಕನಸುಗಳು ಕಾಣೋದು ಬಿಟ್ಟು ನಿನಗಿನ್ನೇನು ಗೊತ್ತು ಹೇಳು? ಅಯ್ಯೋ, ನೀನು ಬೇರೆ ಹೇಳು ಪವಿತ್ರ ಅಂತ ಅವಳನ್ನ ಕೆಣಕ್ತಾ ಇದೆಯಾ? ಅವಳು ಹೇಳಿಬಿಟ್ಟಿದ್ರೆ ಏನು ಗತಿ? ನನ್ನ ಪವರ್ ಏನು ಅಂತ ಪವಿತ್ರಂಗೆ ಅರ್ಥ ಆಯಿತು, ನಿನಗಿನ್ನೂ ಅರ್ಥ ಆಗಿಲ್ಲ ಅಲ್ವಾ? ಅಯ್ಯೋ, ಹೇಳಿಬಿಟ್ಟು ನಿನ್ನ ಹತ್ರ ಬೈಸ್ಕೊಳಂಗಾಯ್ತು. ಓಹ್, ಶ್ರಾವಣಿ ಬಂದು. ಯಾಕೆ ಪುಟ್ಟ ಬೆಳಗ್ಗೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ಅಮ್ಮ, ಪವಿತ್ರ ನೋಡಿದ್ರ? ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಬನ್ವಿ, ಪವಿತ್ರ ಏನಾದರೂ ನೋಡಿದ್ರಾ? ಇಲ್ವಲ್ಲ, ನಾನು ಎಲ್ಲೂ ನೋಡಿಲ್ಲ ದೊಡ್ಡಮ್ಮ. ಪುಟ್ಟ, ರೂಮಲ್ಲಿ ಅವಳ ಲಗೇಜ್ ಇದೆಯಾ ನೋಡಬೇಕಿತ್ತು. ರೂಮಲ್ಲಿ ಅವಳ ಬ್ಯಾಗ್ ಕೂಡ ಇಲ್ಲ ಅಮ್ಮ. ಹಾಗಾದರೆ ಎಸ್ಕೇಪ್ ಆಗಿರ್ತಾಳ ಅಷ್ಟೇ. ಸದ್ಯ ಪ್ರಾಣ ಉಳಿದ್ರೆ ಸಾಕು ಅಂತ ಓಡೋಗಿರ್ತಾಳೆ. ಮಮತಾ, ಏನೇನು ಮಾತಿನ ಅರ್ಥ? ಮತ್ತಿನ್ನೇನಕ್ಕ, ಅವನೊಂದು ದೊಡ್ಡ ಸೈಕೋ. ಅವನ ಜೊತೆಲಿ ಯಾರಾದ್ರೂ ಇರೋದಿಕ್ಕಾಗತ್ತಾ? ರಾತ್ರಿ ಕುದ್ಕೆ ಕೈ ಹಾಕದ್ನೋ ಏನೋ, ಅದಕ್ಕೆ ಹೆದರ್ಕೊಂಡು ಓಡೋಗಿರ್ತಾಳೆ. ಪ್ಲೀಸ್, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ನೀವು. ಗೊತ್ತಿಲ್ಲದೆ ಏನು ಮಾತಾಡ್ತಾ ಇಲ್ಲ, ಎಲ್ಲ ಕಣ್ಣಾರ ನೋಡಿದ್ದೀವಿ. ತನ್ವಿ, ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ಯಾರ ಮುಂದೆ ಏನು ಮಾತಾಡ್ತಾ ಇದೀಯ ನೀನು? ಅಕ್ಕ, ಇರೋ ವಿಷಯ ತಾನೇ ಹೇಳ್ತಾ ಇರೋದು. ನಾವು ಮನೆ ಬಿಟ್ಟು ಹೋಗ್ಬೇಕಿತ್ತು, ಅಭಿಗೋಸ್ಕರ ಇಲ್ಲಿದ್ದೀವಿ ಅಷ್ಟೇ. ಅಂಥದ್ರಲ್ಲಿ ಆ ನರ್ಸು ಅಂತ ಮನುಷ್ಯನ ಜೊತೆ ಇರ್ತಾಳ, ಏನಾದ್ರೂ ಒಂದು ಟಾರ್ಚರ್ ಕೊಟ್ಟಿರ್ತಾನೆ, ಅದಕ್ಕೆ ಎದ್ರುಕೊಂಡು ಓಡ್ ಹೋಗಿರ್ತಾಳೆ ಅಷ್ಟೇ. ಏನು ವಿಷಯ? ಎಲ್ಲರೂ ಸೇರ್ಕೊಂಡಿದ್ದೀರಾ? ಪವಿತ್ರ ಅವರು ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಿಲ್ರಂತೆ. ಹೌದಾ? ಮನೆ ಬಿಟ್ಟು ಹೋಗಿರ್ಬೇಕು ಅನಿಸ್ತಿದೆ. ಶ್ರಾವಣಿ, ನಿಂಗೇನಾದರೂ ಹೇಳೋದ್ಲಾ? ಇಲ್ಲ ಅಭಿ, ಏನೂ ಹೇಳಿಲ್ಲ. ನನಗೂ ಪವಿತ್ರನ ಮೇಲೆ ಅನುಮಾನ ಆಯಿತು. ನೆನ್ನೆ ಆ ಲೇಡಿ ಬಿಹೇವಿಯರ್ ನೋಡಿ ಕನ್ಫರ್ಮ್ ಆಯಿತು.
ಮತ್ತೀಗ ಪ್ರಭಾಕರ್ ಅಂಕಲ್ನ ಯಾರು ನೋಡ್ಕೋತಾರೆ? ಟೈಮ್ ಟು ಟೈಮ್ ಅವ್ರಿಗೆ ಮೆಡಿಸಿನ್ ಕೊಡ್ತಾ ಇರ್ಬೇಕಲ್ವಾ? ನಾನೊಬ್ಬ ಮೇಲ್ ನರ್ಸನ್ನು ಕರೆಸೋ ವ್ಯವಸ್ಥೆ ಮಾಡ್ತೀನಿ. ಸರಿ ಹೋಯ್ತು, ಇನ್ನೊಬ್ಳು ನರ್ಸ್ ಬಂದ್ರು ಇದೇ ಕತೆ ಆಗತ್ತೆ. ಅವಳು 2 ದಿವಸದಲ್ಲಿ ಓಡೋಗ್ತಾಳೆ. ನಾವೇ ಏನಾದರೂ ಅರೇಂಜ್ ಮಾಡಬೇಕು. ಯಾರಾದರೂ ಒಬ್ಬಳು ಒಳ್ಳೆ ನರ್ಸನ್ನ ಕರ್ಸೋಣ. ಹಾ ಸರಿ ಬಾಬಾ, ಅಟ್ಲೀಸ್ಟ್ ಅವಾಗೆಲ್ಲ ಸೇಫ್ ಆಗಿರ್ಬೋದು. ಇಲ್ಲ ಬೇಡ. ಯಾಕಮ್ಮ ಬೇಡ ಅಂತೀಯಾ? ನಿಮ್ಮ ದೊಡ್ಡಪ್ಪನ ಕಂಟ್ರೋಲ್ ಮಾಡೋದಕ್ಕೆ WW ಇಂದ ಯಾರಾದ್ರು ಕರೆಸ್ಬೇಕಾ? ಅವ್ರು ಬಿಟ್ಟರೆ ಯಾರಿಗೂ ಕಂಟ್ರೋಲ್ ಆಗಲ್ವಾ ಅವರು? ನನ್ನ ದೊಡ್ಡಪ್ಪನ ನಾನೇ ನೋಡ್ಕೊತೀನಿ, ನೀವು ಯಾರು ಯೋಚನೆ ಮಾಡಬೇಡಿ. ಅಮ್ಮ ತಾಯಿ, ನಿನ್ ದೊಡ್ಡಪ್ಪನ ನೀನು ಇಷ್ಟು ದಿನ ನೋಡ್ಕೊಂಡಿದ್ದು ಸಾಕು. ನಿನ್ನ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅನ್ನಲ್ಲ, ಪ್ಲೀಸ್. ನೋಡ್ದ್ಯಾ ಅಭಿ, ನಿನ್ನ ಹೆಂಡತಿಗೆ ಎಷ್ಟು ಕೊಬ್ಬು ಅಂತ. ಏನೋ ಪಾಪ ಸಹಾಯ ಮಾಡೋಣ ಅಂತ ಹೋದ್ರೆ ಇಷ್ಟ ಅಹಂಕಾರನ? ಎಲ್ಲ ಅವಳು ಮಾಡಬೇಕು ಅಂತಾನೆ ಡಿಸೈಡ್ ಮಾಡಿದ್ದಾಳೆ. ಏನಾದರೂ ಮಾಡಲಿ, ಈ ಮನೆಗೆ ಸಮಸ್ಯೆ ಆಗಬಾರ್ದು ಅಷ್ಟೇ.